ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. 5 ರೂಪಾಯಿ ನಾಣ್ಯ ಇದ್ರೆ ಕೋಟಿ ಕೋಟಿ ಆಸ್ತಿಗೆ ಒಡೆಯರಾಗೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ನಿಮ್ಮ ಬಳಿ 5 ರೂಪಾಯಿ ಇದ್ರೆ ಸಾಕು. ನಿಮ್ಮ ಯಾವುದಾದ್ರೂ ಕೆಲಸ ನಿಂತಿದ್ರೆ ಅದು ಮತ್ತೆ ಆರಂಭ ಆಗುತ್ತೆ. ಉದ್ಯೋಗ ಮಾಡ್ತಾ ಇರುವಂತಹ ಕಚೇರಿಯಲ್ಲಿ ನಿಮಗೆ ಪ್ರಮೋಷನ್ ಸಿಗುತ್ತೆ. ಅಷ್ಟೇ ಯಾಕೆ, ಮನೇಲಿ ದುಡ್ಡಿನ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆ ಇದ್ರೆ ಅದು ಕೂಡ ದೂರ ಆಗೋಗ್ಬಿಡುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ನೀವು ಜೀವನದಲ್ಲಿ ಬೇಸತ್ತು ಹೋಗಿದ್ರೆ ತಪ್ಪದೆ 5 ರೂಪಾಯಿಯ ಉಪಾಯವನ್ನ ತಪ್ಪದೆ ಮಾಡಿ. ಆಗ ನೋಡಿ ನಿಮ್ಮ ಜೀವನದಲ್ಲೂ ಹೇಗೆ ಅಷ್ಟೈಶ್ವರ್ಯ ಕೂಡ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಅಂತ. ಅದಕ್ಕಾಗಿ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ, ನಿಮ್ಮ ಜೇಬಲ್ಲಿ 5 ರೂಪಾಯಿ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನಮ್ಮ ಹಿರಿಯರು ಸೃಷ್ಟಿಸಿರುವ ಶಾಸ್ತ್ರಗಳು, ಗ್ರಂಥಗಳನ್ನ ಸಾಮಾನ್ಯ ಅಂತ ಅನ್ಕೊಳ್ಳೇಬೇಡಿ. ಅದರಲ್ಲಿ ನಮ್ಮ ಜೀವನದ ಅದೆಷ್ಟೋ ರಹಸ್ಯಗಳಿಗೆ ಪರಿಹಾರವನ್ನ ಹೇಳಲಾಗಿದೆ. ಅದರಲ್ಲೂ ವಿಶೇಷವಾಗಿ ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಕಾಡುವಂತಹ ಅನೇಕ ಸಮಸ್ಯೆಗಳಿಗೆ ಸಂಜೀವಿನಿಯಂತೆ ಪರಿಹಾರಗಳಿವೆ. ಕೆಲವರು ಈ ರಹಸ್ಯವನ್ನ ನಿಮ್ಗೆ ಹೇಳ್ತಾರೆ, ಇನ್ನು ಕೆಲವರು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಅದನ್ನ ಬಚ್ಚಿಟ್ಬಿಡ್ತಾರೆ. ಆದ್ರೆ ನಮ್ಮ ಉದ್ದೇಶ ಅದಲ್ವೇ ಅಲ್ಲ. ಈ ಹಿಂದೆಯೂ ನಿಮಗೆ ಸಹಾಯವಾಗುವಂತಹ ಅನೇಕ ಉಪಾಯಗಳನ್ನ ಹೇಳಿದ್ದೀವಿ. ಈಗಲೂ ನಿಮಗೆ ಅಂಥದ್ದೇ ಚಮತ್ಕಾರಿ ಉಪಾಯವನ್ನ ಹೇಳೋದೇ ನಮ್ಮ ಉದ್ದೇಶ. ಈ ಉಪಾಯ ಮಾಡೋದಕ್ಕೆ ನಿಮ್ಮ ಬಳಿ ಕೇವಲ 5 ರೂಪಾಯಿಯ ಒಂದು ನಾಣ್ಯ ಇದ್ರೆ ಸಾಕು. ಈ ನಾಣ್ಯವೇ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಯನ್ನ ನಿರ್ನಾಮ ಮಾಡಿ ಹಾಕುತ್ತೆ. ಇಷ್ಟು ದಿನ ನೀವೆಲ್ಲ ಈ ನಾಣ್ಯವನ್ನ ಸಾಮಾನ್ಯ ನಾಣ್ಯ ಅಂತ ಅನ್ಕೊಂಡಿದ್ರಿ ಅಲ್ವಾ? ಈಗ ಈ ಉಪಾಯವನ್ನ ಮಾಡಿ. ಆ ನಂತರ ಇದ್ರ ಶಕ್ತಿ ಏನು ಅಂತ ನೀವೇ ಕಣ್ಣಾರೆ ನೋಡ್ಬಿಡ್ತೀರಾ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರ್ದು. ಹಾಗೇನೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆಯನ್ನ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಮೊದಲನೇದಾಗಿ ಈಗ ಒಂದು ಹೊಸ 5 ರೂಪಾಯಿಯ ನಾಣ್ಯವನ್ನ ತಗೊಳ್ಳಿ. ಈಗ ನಾವು ಹೇಳಕ್ ಹೊರಟಿರುವಂತಹ ಈ ಉಪಾಯ ಮಾಡೋದ್ರಿಂದ ನೀವು ನಿಮ್ಮ ವೃತ್ತಿಯಲ್ಲಿ ಅಥವಾ ವ್ಯವಹಾರದಲ್ಲಿ ನಷ್ಟವನ್ನ ಅನುಭವಿಸ್ತಾ ಇದ್ರೆ, ಹಾಗೂ ಯಾವಾಗ್ಲೂ ಹಣದ ಸಮಸ್ಯೆ ಬಿಡದೆ ಕಾಡ್ತಾ ಇದ್ರೆ, ಮತ್ತು ಚಿಕ್ಕ ಪುಟ್ಟ ವಿಷಯಕ್ಕೆ ಪದೇ ಪದೇ ಸಾಲ ಮಾಡುವಂತಹ ಸಂದರ್ಭ ಎದುರಾಗ್ತಾ ಇದ್ರೆ, ನೀವು ಈ 5 ರೂಪಾಯಿಯ ತಂತ್ರವನ್ನ ಆದಷ್ಟು ಬೇಗ ಮಾಡಿ ನಿಮ್ಮ ಈ ಸಮಸ್ಯೆಯಿಂದ ಮುಕ್ತಿ ಪಡ್ಕೊಂಡ್ಬಿಡಿ. ಅದಕ್ಕಾಗಿ ನೀವೇನ್ ಮಾಡಬೇಕು ಅಂತಂದ್ರೆ, ಬೆಳಗ್ಗೆ ಬೇಗನೆ ಅಂದ್ರೆ ಸೂರ್ಯೋದಯದ ಸಮಯದಲ್ಲಿ ಎದ್ದುಬಿಡಿ. ಮೊದಲಿಗೆ ಮನೆಯನ್ನ ಸ್ವಚ್ಛ ಮಾಡಿ, ಆ ನಂತರ ಸ್ನಾನ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಮತ್ತು ನಿಮ್ಮ ಮನೆ ದೇವರ ಫೋಟೋ ಮುಂದೆ ದೀಪವನ್ನ ಹಚ್ಚಿ. ಈಗ ನಿಮ್ಮ ಬಳಿ ಇರುವಂತಹ 5 ರೂಪಾಯಿ ನಾಣ್ಯವನ್ನ ತಗೊಳ್ಳಿ. ಅದು ಹೊಸದಾಗಿರುವಂತಹ ನಾಣ್ಯ ಆಗಿರಬೇಕು. ಈಗ ಆ ನಾಣ್ಯದ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನ ಹಚ್ಚಿ, ಆ ನಂತರ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟವನ್ನ ಹೇಳ್ಕೊಳ್ಳಿ. ಇದಿಷ್ಟು ಮಾಡಿದ ನಂತರ ಶುದ್ಧ ಹಳದಿ ಬಟ್ಟೆಯನ್ನ ತಗೊಂಡು ಈ ನಾಣ್ಯವನ್ನ ಆ ಬಟ್ಟೆಯಲ್ಲಿ ಸುತ್ತಿಟ್ಕೊಳ್ಳಿ. ಈಗ ಇದನ್ನ ಲಕ್ಷ್ಮೀ ದೇವಿ ಇರುವಂತಹ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಅಲ್ಲಿ ಇಟ್ಟು ಪೂಜೆ ಮಾಡಿ. ಅದೇ ನಾಣ್ಯವನ್ನ ಮತ್ತೆ ಮನೆಗೆ ತಗೊಂಡು ಬನ್ನಿ. ಈಗ ಹಾಗೆಯೇ ದೇವರ ಮುಂದೆ ಇಟ್ಟು ಅದನ್ನ ಮಾರನೇ ದಿನ ಬೆಳಗ್ಗೆ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿರುವ ಡ್ರಾಯರ್ನಲ್ಲಿರಿಸಿ, ಇಲ್ಲ ಮನೆಯಲ್ಲಿ ಹಣ ಇಡುವಂತಹ ಲಾಕರ್ನಲ್ಲಿರಿಸಿ. ಈ ಉಪಾಯವನ್ನ ಮಾಡೋದ್ರಿಂದ ನೀವು ವ್ಯವಹಾರ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಬಹುದು. ಅಲ್ಲದೆ ಈ ಉಪಾಯಗಳು ನಿಮ್ಮ ಜೀವನದಲ್ಲಿರುವಂತಹ ಹಣಕಾಸಿನ ಅಡೆತಡೆಗಳನ್ನು ಕೂಡ ದೂರ ಮಾಡಿಬಿಡುತ್ತೆ.
ನೀವು ಈಗ ಮನೆ ಕಟ್ತಾ ಇರೋ ಚಿಂತೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಕೆಲವೊಮ್ಮೆ ನೀವು ಆರಂಭಿಸಿರುವ ಪ್ರತಿಯೊಂದು ಕೆಲಸ ಚೆನ್ನಾಗಿ ಹೋಗಿರುತ್ತೆ. ಹೊರ ಜಗತ್ತಿಗೆ ನೀವು ತುಂಬಾ ಯಶಸ್ವಿ ವ್ಯಕ್ತಿಗಳಂತಲೇ ಗುರುತಿಸ್ಕೊಳ್ತೀರಾ. ಆದರೆ ನಿಮಗೂ ಗೊತ್ತು, ನೀವು ಪಡ್ತಾ ಇರುವಂತಹ ಕಷ್ಟಕ್ಕೆ ಸಿಗ್ತಾ ಇರುವಂತಹ ಫಲ ತುಂಬಾ ಕಡಿಮೆ ಅಂತ. ಅಷ್ಟೇ ಅಲ್ಲ, ಎಷ್ಟೇ ದುಡಿದ್ರೂ ಕೈಯಲ್ಲಿದ್ದಂತಹ ದುಡ್ಡು ಯಾವುದಕ್ಕಾದ್ರೂ ಖರ್ಚಾಗಿ ಹೋಗುತ್ತೆ. ಮುಂದೆ ಏನ್ ಮಾಡಬೇಕು ಅಂತ ತೋಚದೆ ಕಂಗಾಲಾಗಿ ಹೋಗಿದ್ದೀರಾ? ಹಾಗಾದ್ರೆ ನೀವು ಈ 5 ರೂಪಾಯಿಯ ಉಪಾಯವನ್ನ ಮಿಸ್ ಮಾಡದೆ ನೋಡಿ. ಈ ಉಪಾಯವನ್ನ ನೀವು ಗುರುವಾರ ಅಥವಾ ಶುಕ್ರವಾರದ ದಿನದ ಸಂಜೆಯ ಸಮಯದಂದು ಮಾಡಿದ್ರೆ ತುಂಬಾ ಉತ್ತಮ. ಮೊದಲಿಗೆ 5 ರೂಪಾಯಿಯ ನಾಣ್ಯವನ್ನ ತಗೊಳ್ಳಿ. ಈಗ ಆ ನಾಣ್ಯವನ್ನ ಗಂಗಾ ನೀರಿನಿಂದ ತೊಳ್ಕೊಳ್ಳಿ. ನಿಮಗೆ ಗಂಗಾ ನೀರು ಮಾರುಕಟ್ಟೆಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಗಂಗೆಯ ನೀರಿನಿಂದ ತೊಳೆದುಕೊಂಡ ನಂತರ ಈಗ ಅದನ್ನ ಕೆಲವು ತಾಜಾ ಗುಲಾಬಿ ಹೂಗಳು ಮತ್ತು ಸ್ವಚ್ಛ ಅಕ್ಕಿಯೊಂದಿಗೆ ಲಕ್ಷ್ಮೀ ದೇವಿಯ ಪಾದಗಳಿಗೆ ಅರ್ಪಿಸಿ. ಇದರ ನಂತರ ಲಕ್ಷ್ಮೀ ದೇವಿಯನ್ನ ಭಕ್ತಿ ಭಾವದೊಂದಿಗೆ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ನಿಮ್ಮ ಕಷ್ಟಗಳನ್ನ ದೂರ ಮಾಡಿ ಅಂತ ಪ್ರಾರ್ಥನೆ ಮಾಡಿ. ಈಗ ಆ ನಾಣ್ಯವನ್ನ ಲಕ್ಷ್ಮಿಯ ದೇವಾಲಯದೊಳಗೆ ಇಟ್ಟು ಬನ್ನಿ. ರಾತ್ರಿ ಇಡೀ ಆ ನಾಣ್ಯ ಅಲ್ಲೇ ಇರಲಿ. ಈಗ ಮರುದಿನ ಬೆಳಗ್ಗೆ ಸ್ನಾನ ಮಾಡಿ ದೇವಾಲಯದಲ್ಲಿರುವಂತಹ ಆ ನಾಣ್ಯವನ್ನ ತಗೊಂಡು ಬನ್ನಿ. ಅದನ್ನ ನಿಮ್ಮ ಮನೆಯಲ್ಲಿ ತಿಜೋರಿಯಲ್ಲಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇರಿಸಬೇಕು. ಅಲ್ಲದೆ ಪ್ರತಿ ಶುಕ್ರವಾರ ಹೂವನ್ನ ಬದಲಾಯಿಸಿ. ಹೀಗೆ ಮಾಡೋದ್ರಿಂದ ನೀವು ಹಣದ ಕೊರತೆಯನ್ನ ನೀಗಿಸಬಹುದು ಮತ್ತು ಮನೆಯ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸಬಹುದು. ಈ 5 ರೂಪಾಯಿಯ ತಂತ್ರವನ್ನ ಅನುಸರಿಸುವ ಮೂಲಕ ಒಬ್ಬ ವ್ಯಕ್ತಿಯು ಎಂದಿಗೂ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಎದುರಿಸೋದಿಲ್ಲ ಮತ್ತು ಎದುರಿಸಬೇಕಾಗೂ ಇಲ್ಲ ಅನ್ನೋ ನಂಬಿಕೆ ಭಕ್ತರದ್ದಾಗಿದೆ. ವೀಕ್ಷಕರೇ, 5 ರೂಪಾಯಿಯ ನಾಣ್ಯ ಇದ್ರೆ ಕೋಟಿ ಕೋಟಿ ಆಸ್ತಿಗೆ ಒಡೆಯರಾಗೋ ರಹಸ್ಯ ಮಾಹಿತಿಯನ್ನ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.